ಫಾರೆಸ್ಟ್ ಅಧಿಕಾರಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಲ್ರಿ ಈಗ ತಹಶೀಲ್ದಾರ್ ಸಾಹೇಬ್ರ ಇಲ್ಲಿ ಸ್ಟ್ರೈಕ್ ಮಾಡಬಾರ್ದು, ಸರ್ಕಾರ ಬಂದ್ ಮಾಡಬಾರ್ದು, ಜನಸಾಮಾನ್ಯರಿಗೆ ತೊಂದರೆ ಆಗ್ಬಾರಂತೇಳಿ ತಹಶೀಲ್ದಾರ್ ಆಫೀಸ್ ಹೋದ್ವಿ ನಾವು ಬೇಡಂತೇಳಿ. ಮತ್ತ ಅವರು ಕೂಡ ಇಲ್ಲಿ ಸ್ಟ್ರೈಕ್ ಮಾಡ್ಕೋತೀವ್ರಿ. ನಾವು ಕಡೆ ಹಿಂದಿನ ಬಾಗಿಲು ಪಾರಕ್ನು ಲೆಕ್ಕ ಹೇಳ್ತಾನೆ ತಹಶೀಲ್ದಾರ್. ಸಾಹೇಬ್ರ ನೋಡ್ರಿ, ನಿಮ್ಗೆ ಗೊತ್ತಿರ್ಬೇಕ, ನಾವೇ ನಿಮ್ ತರದ್ ಮಾತಲ್ಲ. ಮನಿಗೆ ಬಂದು ಕೀಲಿ ಹಾಕ್ತಿವಿ, ಮತ್ತ ನಮ್ಗೆ ನೀರು ಬರಲ್ಲ ಅಂದ್ರ ಯಾರು ಬಿಡಂಗಿಲ್ಲ. ಅಲ್ಲ ರೈತರ ನಿಮ್ ಕಿಮ್ಮತ್ ಐತಿ, ಇಲ್ಲಿ ನೀವು ಸ್ಟ್ರೈಕರ್ ಮಾಡ್ಕೊಂಡು ಏನ್ರ ಮಾಡ್ಕೊಂಡು ಅಂತ ಹೇಳಿ ಹಾಕಿರಿ. ನಾವ್ ಹೆಂಗ್ ಮಾಡ್ಬೇಕು, ದನಕರ ಹೆಂಗ್ ಮಾಡ್ಬೇಕ? ಅಲ್ಲ ತಾಲೂಕಾ ದಂಡಾಧಿಕಾರಿ ನಿಮ್ಗೆ ಕೆಲಸ ಏನ? ಜನರ ಕುಂದು ಕೊಡ್ತೇವೆ ಏನ? ಅವ್ರ ಸಮಸ್ಯೆ ಏನೈತಿ? ಯಾಕೆ ಹೆಣ್ಮಕ್ಳ ಬೀದಿ ಬಂದು ಕೂತ್ರು, ರೈತರಿಗೆ ಏನ್ ತ್ರಾಸ ಏನ್ ಕೇಳ್ಬೇಕಲ್ಲ? ಕೇಳೋದು ಮಾಡೋದಿಲ್ಲ ಇಲ್ಲ ಸಾಹೇಬ್ರ. ನಾವ್ ಹೇಳ್ತೀವಿ ನಿಮ್ಗ, ಒಂದು ತಾಸಿನೊಳಗ ಅವ್ರ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕರೆಸಬೇಕು. ಇಲ್ಲಪ್ಪ ಅಂದ್ರ ಅತಿ ಉಗ್ರವಾದ ಹೋರಾಟ, ದನ ಕರುಗಳು ತಂದ ಬೀಜಾಗ ರೋಡ್ನಾಗ ಇರ್ಬೇಕಾಗತ್ತೆ. ಗೊತ್ತಿರ್ಲಿ, ಈಗಾಗಲೇ ಗುರುಗಳು ಬರಾಕತ್ತಾವ, ಸಾಕಷ್ಟು ರೈತರು ಬರಾಕತ್ತಾರ, ನಾ ತಾಯಂದ್ರ ಬರತ್ತಾರ. ಗೊತ್ತಿಲ್ಲ ನಿಮಗೆ ಮಂಡಿ ಹೋರಾಟ, ಗುರ್ಲಾಪುರ ಹೋರಾಟ ಹೆಂಗ್ ಮಾಡಿದಿಲ್ಲ? ಸಿದ್ದರಾಮಯ್ಯ ಸರ್ಕಾರ ಕುರ್ಚಿ ಗಡಗಡ ನಡಿಗೈತೆ. ಯಾರ ಸಂಬಂಧ? ರೈತರ ಸಂಬಂಧ. ನೀವ ತಹಶೀಲ್ದಾರ್ ಸಾಹೇಬ್ರ ಗೊತ್ತಿರ್ಬೇಕ, ಕಾಂಗ್ರೆಸ್ ಸರ್ಕಾರ ಇರ್ಲಿ, ಬಿಜೆಪಿ ಇರ್ಲಿ, ಜೆಡಿಎಸ್ ಇರ್ಲಿ, ಯಾವ ಬೆಕ್ಕ ಸರ್ಕಾರ ಇರ್ಲಿ, ಮನಸ್ಸು ತಾಕತ್ ರೈತ ಒಬ್ಬಗ ಐತೆ. ರೈತದ ಏನ್ ತ್ರಾಸ ಐತೆ ನಿಮ್ಗೆ ಗೊತ್ತಾಗಿಲ್ಲ. ಏನ್ ಕೇಳಕ್ ಬಂದ್ರಿ ನಾವಿಲ್ಲಿ? ಏನ್ ಕೇಳಕ್ ಬಂದ್ರಿಲ್ಲ? ನೀರು ಬಂದ್ರಿ ನಾವಿಲ್ಲಿ. ಏನ್ ಯಾರು ಮನೆ ತುರು ಮಾಡಕ್ ಬಂದಿದ್ರು? ಏನಾರ ಆಫೀಸರ್ ಕಂಪ್ಯೂಟರ್ ಏನು ಬೇಕು ಬಂದಿಲ್ಲ? ಅಲ್ಲ ನಾವು ಬಂದಿದ್ದ ನಮ್ ಪೈಪ್ಲೈನ್ ಹೊಡೆದ್ರಿ, ನಮ್ ಪೈಪ್ಲೈನ್ ಜೋಡಿಸ್ಕೊಂಡ್ಬರ್ತ ಬಂದಿದ್ವು. ಜೋಡಿಸ್ಕೊಳ್ಲಿಕ್ಕೆ ಎಲ್ಲ ಗಟ್ಟಿರ್ತೀರಿ. ಇದೊಂದ ಅಲ್ಲ, ಎಲ್ಲಾರ್ದು ಸಮಸ್ಯೆ ಬರ್ತೈತಿ. ಅರೆ ಪೈಪ್ಲೈನ್ ಅಟ್ಟ ಅನ್ಬೇಡ್ರಿ, ಎಲ್ಲಾರ್ದು ಬರ್ತೈತಿ. ಇವತ್ತು ನಾವು ನೋಡಿ ಮತ್ತೊಬ್ರಿ ಅವ್ರ ಪೈಪ್ಲೈನ್ ಅಂತೇಳಿ ಹೋಗ್ಬೋದ, ನಾಳೆ ಮತ್ತೊಂದು ಸಮಸ್ಯೆ ಬರ್ತೈತಿ. ಯಾವ ಅಧಿಕಾರಿ ಬರ್ತಾನ, ನಮ್ ಫ್ಯಾಕ್ಟ್ರಿ ಕಟ್ತಾನ, ಜಮೀನ್ ಕೊಡ್ರಿ ಅಂತ ಹೇಳ್ತಾನ. ಮನೆ ಬಿಜಾಪುರ ನೋಡಿರಲ್ಲ, ಅಲ್ಲಿ ಹೆಣ್ಮಕ್ಳು ರೈತರು ತಾಯಂದಿರ ರೋಡಿ ಕೂತಾರ. ನಮ್ ಪರ್ಮಿಷನ್ ಬೇಕಾಗಿತ್ತ ಅವ್ರಿಗೆ ಬರೋದು. ನಮಗೊಂದು 2000 ಎಕರೆ ಬೇಕು ಇಲ್ಲಿ. ಅಲ್ಲಿ ಯಾರ ರೈತ ಏನು ಕಷ್ಟದಾನು, ಏನು ಸಾಲ ಸೂಲ ಮಾಡ್ಯಾನು, ಅವ್ನ ಜಮೀನ್ ತಗೋಬೇಕಾದ್ರೆ ಅವ್ಗೊಂದು ಚಲೋ ಭೂಮಿಯಲ್ಲ ಕೊಡ್ಬೇಕು. ಅಲ್ಲಿಂದ್ರ ಇದೇ ಜಮೀನಾಗ ಇರ್ತಂದ್ರೆ ಅಲ್ಲೇ ಬಿಡ್ಬೇಕು. ನಮ್ಮನ್ನ ಅಧಿಕಾರಿ, ಅವ್ನ ಕೇಳುವಂತ ಅಧಿಕಾರಿ ಯಾರಿಗಿಲ್ಲ. ನೀವ ರೈತರ ಭೂಮಿಯಾಗ ಬಂದ ಫ್ಯಾಕ್ಟ್ರಿ ಕಟ್ತೀರ, ಅದ ಫಾರೆಸ್ಟ್ ಪೈಪ್ಲೈನ್ ಹೋದ್ರ ಪೈಪ್ಲೈನ್ ಕಡಿತೀರಿ, ನಿಮ್ಮ ಕಾಲ ಕಡಿತೀವ. ಗೊತ್ತಿರ್ಲಿ, ನಿಮ್ಮ ಕಾಲ ಕಡಿತೀವ. ನಾವು ಕೇಳಿದ್ವಿ ಯಾಕೆ ಅಂದ್ರ ರೈತ ಯಾಕೆ ಆಗ್ತು ಮುಂದೆ ಹೋಗಲ್ಲ ಅಂದ್ರೆ ಬೇಡ, ನೀವು ನಾಲ್ಕು ಅಧಿಕಾರಿಗಳದ್ರಿ, ನಾವು ಹಂಗ ಬೇಡ ಬಿಟ್ಟಿದೀವ. ಗೊತ್ತಿರ್ಲಿ ಮಗ, ರಗಡ ಕಸಾದ ಕುರಿಪಿ ಎಲ್ಲ ನಮ್ತೇಕು. ನಾವದು ಬೇಡ. ಯಾಕಪ್ಪ ರೈತ ಅಂತವಲ್ಲ, ದೇಶಕ್ಕೆ ಅನ್ನ ಬೆಳೆದು ಕೊಡ್ತೀವಿ, ಧಾನ್ಯ ದವಸ ಮೊಸರು ತುಪ್ಪ ಎಲ್ಲ ಹಾಲು ಎಲ್ಲ ಕೊಡ್ತೀವಿ ನಿಮಗ. ನೀವೇನ್ರಿ ನಾಲ್ಕರ ಒಂದು ಪೈಪ್ಲೈನ್ ಹಾಸೋದು, ಪೈಪ್ಲೈನ್ ಕಟ್ತಿರ್ಲಿ. ಏನ್ ನಿಮ್ಮ ಮನೆ ಮುಂದೆ ನಿಮ್ಮ ಮನ್ಯಾಗ ಹಾಸಿದ್ವು ಏನ? ನಿಮ್ಮ ಮನೆ ಆಸ್ತಿ ಕೇಳೋದು ನಮ್ಮ ಹಕ್ಕ. ನೀರು ನಮ್ದ, ಸರ್ಕಾರಿ ಜಮೀನು ನಮ್ದ. ನೀವ ಏನ್ ಮಾಡಾಕತ್ತೀರಿ? ಆ ರೈತರು ಹೊಡೆದ ಬಡದ ಆ ತಾಯಿನ 80 ವರ್ಷ ತಾಯಿನ ಬಡದಾರೆ. ಹೆಂಗ್ ರೋಡಿ ಬಗ್ಗೆ ಏನ ಒಂದು ಮನುಷ್ಯನ ಜನ್ಮ ಹುಟ್ಟಾರ, ದನ ಹುಟ್ಟಾರ. ಒಂದಿಟ್ಟ ಮನುಷ್ಯ ಹುಟ್ಟಿದಕ್ಕ ಋಣ ಇರ್ಲಿ. ಒಂದ್ ತಾಯಿ ಮೇಲೆ, ಒಂದ್ ಹೆಣ್ಮಗಳ ಮೇಲೆ ಕೈ ಮಾಡಬಾರ್ದು ಅನ್ನೋದ ಅದು ಇರ್ಬೇಕು ನಿಮಗ. ಅದಪ್ಪ ಈಗೆಲ್ಲ ನಿಮ್ಮ ತಹಶೀಲ್ದಾರ್ ಆಫೀಸಲ್ಲ ಹೊಡೆದೋಗಿತ್ತು. ನಾವ ಹೊಡೆದೋಗಿಲ್ರಿ, ಒಂದು ಪೈಪ್ಲೈನ್ ಕೊಡ್ತೀವಿ ಹೊಡೆದೋಗ್ಯಾರು. ನಮ್ನ ಯಾರು ಕೇಳಂಗಿಲ್ಲ, ನುಕ್ಸಾನು ಕೊಡಂಗಿಲ್ಲ. ನಾವು ಅದ್ರ ನುಕ್ಸಾನ್ ನಾವು ಕೊಡ್ಬೇಕಾದ್ರೆ ನಮ್ಮ ಪೈಪ್ಲೈನ್ ನುಕ್ಸಾನ್ ಕೊಡ್ಬೇಕು. ನೀವು ಎಷ್ಟು ಪೈಪ್ಲೈನ್ ಹೊಡೆದ್ರೆ 2 ರಿಂದ 3 ಲಕ್ಷ ರೂಪಾಯಿ ಪೈಪ್ಲೈನ್ ಹಾಳು ಮಾಡ್ಯಾರೆ. ಅದನ್ನ ಯಾರು ಕೊಡೋರ?
ಸಾಲ ಸೋಲ ಮಾಡಿ ಪೈಪ್ಲೈನ್ ತಂದ ನೀರು ಹಸ್ಕೊಳ್ಳೋದು ನಾವು. ನೀವು ಅಲ್ಲ 5 ನಿಮಿಷ ಬಂದ ಪೈಪ್ಲೈನ್ ಹೊಡೆದ ಏನ್ ಸೂರ್ತಾರ ಮಾಡಕ್ ಬಂದ್ರಿ ಇಲ್ಲಿ? ನಾವು ಯಾರು ಗೊತ್ತು ನಿಮ್ಗೆ? ರೈತರು ಅಂದ್ರೆ ಮೊನ್ನೆ ತೋರಿಸಿದೀವ ಗುರ್ಲಾಪುರದಾಗ. ಈ ಸರ್ಕಾರ ಬಂದು ಮಂಡಿ ಊರಿ ಇಲ್ಲಪ್ಪ ರೈತ ದೊಡ್ಡವ, ರೈತ ಮುಂದೆ ಏನು ಅನ್ನತ್ತೇಳಿ ಗಲ್ಲಿ ಗಲ್ಲಿ ರೋಡ್ ಬಂದಾಗ ಎಲ್ಲ ಊರು ಬಂದ್ ಮಾಡಿದೀವ. ಅಂಗಡಿ ಮುಖಂಡ ಸಂತೋಷದಿಂದ ಎಲ್ಲರೂ ಬಂದ್ ಮಾಡ್ಯಾರ. ಪಾಪ ರೈತರ ಸಂಬಂಧ ಇರ್ಲಿ, ರೈತ ಯಾವಾಗ ಇಂತ ಏನೂ ಇಲ್ಲ. ಆ ರೈತಿಗೆ ನಾವು ಸಹಾಯ ಮಾಡ್ಬೇಕು. ಕೊಟ್ಟೋದಿಲ್ರಿ, ಭಿಕ್ಷೆ ಹಾಕಿದ್ರಿ ಅವ್ರಿಗೆ. ನಮ್ಮ ಭಿಕ್ಷೆಯಿಂದ ಮನೆ ಕಟ್ಕೊಂಡ್ರ ಎಸಿ ಬಿಡಿಸ್ತೀವಿಲ್ಲ. ರೈತ ಸಂಘ ಏನು ಎಸಿ ಬಿಡಿಸ್ತೀವ ಎಲ್ಲ ಗೊತ್ತೈತಿ ನಮಗ. ಎಸಿ ಬಿಡಿಸ್ಬೇಕು ಗೊತ್ತೈತಿ. ನೀವು ಒಂದಿಟ್ಟ ಗಟ್ಟಿ ಆಗ್ರಿ ಅಕ್ಕ. ನೀವು ಬಾಳ ಗಟ್ಟಿ ಆಗ್ಬೇಕ. ಇವ್ರು ನಮ್ ಗಂಡ್ಯಾಗಳು ಏನ್ ಮಾಡ್ತಾರೋ ಹಿಂಗ್ ಸಿಗ್ತಾರ ಇವ್ರು ಒಂದಿಟ್ಟ. ಅಕ್ಕ ನೀವು ಗಟ್ಟಿ ಇರ್ಬೇಕ. ನ್ಯಾಯ ಸಿಗ್ತದೆ. ಇದ ನಮ್ ಹಕ್ಕ, ನಮ್ ನೀರು, ನಮ್ ಪೈಪ್ಲೈನ್. ಫಾರೆಸ್ಟ್ ಏನ ಯಾರ ಹಕ್ಕಂದಲ್ಲ, ಫಾರೆಸ್ಟ್ ರೈತರದ. ಈ ರೋಡು ರೈತರದ ಗೊತ್ತಿರ್ಲ. ಇದು ಯಾರ್ದು ಆಸ್ತಿ ಅಲ್ಲ. ಫಾರೆಸ್ಟ್ ಕೋಟ ಯಾರ್ದು ಆಸ್ತಿ ಅಲ್ಲ, ರೈತರ ಆಸ್ತಿ, ಜನಸಾಮಾನ್ಯರ ಆಸ್ತಿ. ಇದೇನು ಯಾರ್ದಲ್ಲ. ಯಾರ ರಾಜಕಾರಣದ್ದು, ಯಾರ ತಹಶೀಲ್ದಾರ್ದು, ಎಸಿದು ಯಾರ್ದಲ್ಲ, ರೈತರ ಆಸ್ತಿ. ರೈತಿಗಾಗಿ ಇದೈತೆ. ಮತ್ತೆ ರೈತ ಇಲ್ಲ ಅಂದ್ರೆ ನೀವೇ ಮಾಡ್ತೀರಲ್ಲ. ರೈತ ನೀರು ಕೊಡ್ಲಿಕ್ಕಂದ್ರ ನಾವ್ ಬೆಳೆ ಬೆಳಿಲಿ ಅಂದ್ರೆ ನೀವ್ ಮಣ್ಣು ತಿಂತಿ ಮಣ್ಣ ಆಕಳ ಸಗಣಿ ತಿರುವುದಾಗತ್ತೆ. ಗೊತ್ತಿರ್ಲಿ ನನಗೂ ಸಗಣಿ ತಿರುವುದಾಗತ್ತೆ. ರೈತ ಬೆಳಿಲಿ ಅಂದ್ರ ಎಷ್ಟು ಕಷ್ಟಪಟ್ಟು ಬೆಳಿತೀವಿ, ಎಷ್ಟು ತ್ರಾಸ ಐತಿ. ಹೆಣ್ಮಕ್ಳ ಬೆಳೆ ಬಂಗಾರ ಒತ್ತಿ ಹೋಗದ ಬೋರ್ ಹೊಡಿಸಿ ಪೈಪ್ಲೈನ್ ಮಾಡಿ ಟಿಸಿ ತಂದಿದ್ವು. ಅಂತ ಕಷ್ಟದಾಗ ನಾವು ಏನೇಳ ರಾಜಕಾರಣಿಗಳು ನಿಮ್ಮ ಯಾರು ಹೆಂಡ್ರ ಬಂಗಾರ ಒತ್ತಿ ಹೊಡೆದ ಎಲೆಕ್ಷನ್ ಇರ್ತಾರಪ್ಪ. ಯಾರು ನಿಂತಾರ? ನಮ್ಮನ್ನ ತಲೆ ಹೊಡೆದು ನಿಂತಾರ ಎಲೆಕ್ಷನ್ಕ. ರೈತನ ಹೋಗಿ ನಿಂತ್ತಾರೆ. ರೈತ ಬದಲ ಒಂದು ಚಿಂತನೆ ಮಾಡಿ ಮೊದಲ ರೈತಗ ಏನ್ ತ್ರಾಸ ಐತಿ. ಈಗ ನೋಡ್ರಿ ಅಕ್ರಮ್ ಸಕ್ರಮ್ ಟಿಸಿನ ಬಂದ್ ಮಾಡ್ಬಿಟ್ರು ಸ್ಕೀಮ್. ಒಂದು ಶೆಲ್ಫ್ ಟಿಸಿ ಮಾಡ್ಕೋಬೇಕಾದ್ರ 3.5 ಲಕ್ಷ ಮೊದಲು ಹೋಗ್ತದ. 3.5 ಲಕ್ಷ ರೂಪಾಯಿ ಕೊಡ್ಬೇಕು. ಎಲ್ಲಿ ತರ್ರಪ್ಪ ನಾವು ಊಟ? ಏನ ನಿಮ್ಗತ್ತೆ ನಾವೇನು ತುಡು ಮಾಡ್ತೀವ? ಎಲ್ಲ ರೋಡ್ನಾಗ ಕಮಿಷನ್ 40% ಕಮಿಷನ್ ಬೇಡ್ತೀವ. ನಮ್ ತೆಗ ಏನಂತ ಬೇಡಕ್ ಏನಂತೆ ಏನು ಇಲ್ಲ. ಆದ್ರ ದೇಶ ನಡೆಸೋರು ನಾವ, ನೀವು ಅದನ್ನ ಮರಿ ಹಾಕ್ತೀರಿ. ಇಡೀ ದೇಶಕ್ಕೆ ಅನ್ನ ಹಾಕೋರು ಯಾರ? ರೈತ. ಸಾಯರು ಬರ್ತಾರ, ಅವ್ರು ಏನ್ ಹೇಳ್ತಾರ ಕೇಳೋಣ. ಯಾರು ಏನು ಮಾತಾಡ್ಬೇಡ್ರಿ ಸರ. ವಿಷಯ ಹೇಳ್ತೀರಿ ಆನಂತರ ಈಗ ಸಾಹೇಬ್ರ ಬಂದಾರ ನಮ್ ಪರವಾಗಿ. ಯಾರು ಅವ್ರಿಗೇನು ಮಾತಾಡಬಾರ್ದ. ಈಗ ಸರ ನೀನ್ ನಮ್ಮ ರೈತರ ಪೈಪ್ಲೈನ್ ಹಚ್ಕೋತ ಹೊಂಟಾರ್ರಿ. ಹೋಗೋ ಟೈಮ್ದಾಗ ಅವ್ ಯಾವ ಫಾರೆಸ್ಟ್ ಅಧಿಕಾರಿ 4 ಮಂದಿ ಹೋಗಿ ರೈತರ ಪೈಪ್ ಕಡಿದು ಅವ್ನ ಹೇರ್ಕೊಂಡ್ ಹೋಗೋದು, ಅವ್ರನ್ನ ಹೇರ್ಕೊಂಡ್ ಹೋಗೋದು. ಈ ಮುದುಕಿನ ಈ ನಮ್ನಿ ತಿಳಿ ಹೊಡೆದಾರು. ಆ ಹೆಣ್ಮಕ್ಳ ಕೈಯಾಗ ಬಳಿ ಹೊಡೆದು ಎಲ್ಲ ಬರ್ತರೋದು ನಟ್ಟವ್ರೆ. ಈ ನಮ್ನಿ ಅವ್ರ ದಬ್ಬಾಳಿಕೆ ಮಾಡಿದ್ರಿ ಸರ. ಈಗ ಸರ್ ಅವ್ರಿಗೆ ಅವ್ರನ್ನೇನ ಬಡ್ದಿಲ್ಲ, ಅವ್ರ ಕೈ ಹೆಚ್ಚಿಲ್ಲ. ಈ ರೀತಿ ಮಾಡೋದಕ್ಕೆ ಅಧಿಕಾರಿಗಳು ಗುಂಡಾಗಿರಿ ಮಾಡಿದ್ರಿ. ಈಗ ತಕ್ಷಣ ಅವ್ರು ಅರೆಸ್ಟ್ ಆಗ್ಬೇಕ. ಆಗುವವರಿಗೆ ನಾವು ಹೇಳಂಗಿಲ್ಲ. ಎಲ್ಲಿದಾರೋ ಇಲ್ಲಿದಾರೋ ಅವ್ರು ಎಲ್ಲಿ ಹೋಗಿಲ್ಲ. ಬರತ್ತಾರೋ ಫೋನ್ ವಿಚಾರ ಮಾಡಕ್ ಕೂತಾರ. ಈಗ ಸರ ನಾವ್ ವೇದಿಕೆ ಹಾಕ್ರ ಕೇಳಂಗಿಲ್ರಿ. ಈ ಕೊಟ್ಟದ್ರಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕ್ರಿ. 10 ಲಕ್ಷ ರೂಪಾಯಿ ಲುಕ್ಸಾನ್ ಮಾಡ್ಯಾರ್ರಿ. ಲುಕ್ಸಾನ್ ಕೊಡ್ಬೇಕ್ರಿ. ನಮ್ ರೈತರನ್ನ ಕರ್ಕೊಂಡ್ ಹೋಗಿ ಪೈಪ್ಲೈನ್ ಹಾಕ್ಸಾಕ್ ಚಾಲು ಮಾಡ್ಬೇಕೀಗ ಸರ. ಈಗ ಪೈಪ್ಲೈನ್ ಹಾಕ್ಸಾಕ ಅನುಕೂಲ ಮಾಡಿ ಕೊಟ್ರ ನಾವೆಲ್ಲರೂ ಬರ್ತೀವ್ರಿ. ನೀವ ಮುಂದಿಲ್ಲಕ್ರ ಹಾಕಿಸ್ ಬಿಡಕ್ರ. 10 ಲಕ್ಷ ರೂಪಾಯಿ ಕೊಡೋ ಜವಾಬ್ದಾರಿ ಹೊತ್ಕೊಳಕ್ರ. ಆ ನಂತರ ಏನತ್ತೆ ಕೊಡಕ್ರ ಸರ. ಈಗ ಅದಕ್ಕ ನೀವು ಮಾತಾಡ್ತೀರಿ ಸರ. ಈ ಸದಾ ಅವರು ಬರ್ಬೇಕ್ರಿ ಮತ್ತಿಲ್ಲಿ. ಹಾ ರೀ
ತಹಸೀಲ್ದಾರ್ ಸಾಹೇಬ್ರು ಅವ್ರಿಗೆ ರೆಸ್ಪಾನ್ಸ್ ಮಾಡಿಲ್ರಿ ಅವ್ರು ಹೆಂಗ್ ಗೊತ್ತೇನ್ರಿ ಹೋರಾಟ ಮಾತ್ರ ಮಾಡ್ರಿ ಅವ್ರು ಏನ್ ನಮ್ಮ ಒಬ್ಬ ತಾಲೂಕಾ ದಂಡಾಧಿಕಾರಿ ಆಗಿ ಅವ್ರು ಏನ ಅವ್ರದ್ದು ಗುಣ ಅವ್ರಿಗೂ ಏನಾಗಿದ್ರಿ ಸರ್ ಈಗ ವೈಯಕ್ತಿಕ ಇಲ್ರಿ ನಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಜೋಡಿ ಹೆಂಗಂದ್ರ ನಾವು ಸಂಬಂಧಿಕಿದಂಗದ್ರಿ ನಾವು ಬಂದ ತನಿಖೆ ಮಾಡಿ ಗಲಾಲಿ ಮಾಡೋರು ನಾವಲ್ಲ. ಸರ 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 ಈಗ ಆಯ್ತು ಬಿಡ್ರಿ. ಈಗ ಅವ್ರನ್ನ ಆ ಅಜ್ಜಿನ ಬಡದಾರ ಕಂಪ್ಲೇಂಟ್ ಆಗೈತಿ, ಅವ್ರು ಅರೆಸ್ಟ್ ಮಾಡ್ಬೋದು. ಅದ ನಾವೇನ್ರಿ ಮಾಡಿದ್ರೆ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಹೋಗ್ತೀವಿ. ನಿಮ್ಮ ಅದು ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಅನ್ನತ್ತೆ ಅವ್ರು ಬಿಡ್ತೀರ ನೀವು. ಕಾನೂನು ಎಲ್ಲರಿಗಿದ್ರೆ ಹಲ್ಲೆ ಮಾಡಿದ್ರೆ ಯಾಕೆ ಮಾಡ್ರಿ? ಈಗ ಸಾಹೇಬ್ರ ಮಾತಾಡ್ರಿ, ಅಲ್ಲಿ ತಕ ನಾವು ಹೋರಾಟ ಏನ್ ಕೊಡಂಗಿಲ್ರಿ. ಮತ್ತ ಆ ಪೈಪ್ಲೈನ್ ಅವ್ರ ಜೈ ಕೊಡಿ ತಕ ನಾವ್ ಯಾರು ಹೋಗಿಲ್ಲ. ನಾ ಬರತಾರ ಜನ ರೀ, ನಾ ರೈತರೆಲ್ಲ ಸದೀವಿ. ಹಾ ಅಲ್ರಿ ರೈತರ ಬಡದು ಇವರಲ್ಲಿ ನಮ್ಮ ಅಧಿಕಾರ ತರಪು ತೋರಿಸ್ತಾರ ಯಾರು ಹೋಗ್ತಾರೆ. ನಮ್ಮ ತಾಯಿ ವಯಸ್ಸ ಆಫೀಸರ್ಗೆ ತಾಯಿ ಮೇಲೆ ಕೈ ಬೇಡ ಅಷ್ಟವ್ರು ಹೋಗ ಇವ್ರಿಗೆ ಹೆಣ್ಮಕ್ಳ ಹೊಡೆದು ಕೈಯಲ್ಲಿ ಬೆಳೆಯಲ್ಲ ಹೊಡೆದ ಅಲ್ಲ. ಇವ್ರು ಅಂತದ್ ಏನೈತೆ ಏನ್ ನಾವೇನು ಮರ ಕಡ್ದೀವು ಏನೇನ ಅಲ್ಲೇನೋ ಜಾಗದಾಗ ಮಾಡ್ತೀವಿ ಏನು ಗಣಿಗಾರಿಕೆ ಮಾಡಿದ್ವಿ ಏನ್ ಮಾಡಿಲ್ಲ ಬರೀ ಪೈಪಲ್ಲಿ ಹಾಕೋದು ಆಗಿದೀವ. ಭ್ರಷ್ಟ ಅರಣ್ಯ ಅಧಿಕಾರಿಗೆ ಭ್ರಷ್ಟ ಅರಣ್ಯ ಅಧಿಕಾರಿಗೆ ಅಮಾನತ್ ಆಗ್ಲೇಬೇಕು. ಅರಣ್ಯ ಅಧಿಕಾರಿ ಅಮಾನತ್ ಆಗ್ಲೇಬೇಕು. ಈ ತಾಲೂಕಿನಿಂದ ಜಾಗ ಬಿಡಲೇಬೇಕು. ಅಧಿಕಾರಿ ಈಗ ಸಾಹೇಬ್ರು ಬಂದಾರ ಸರ. ಈಗ ನೀವು ಏನ್ ಮಾಡೋರು ಹೇಳ್ರಿ. ಈಗ ಅವ್ನು ತೊಗೊಂಬರಿ ಫಾರೆಸ್ಟ್ ಇಲಾಖೆ ಅಂದಿದೆ ಸರ. ತಹಸೀಲ್ದಾರ್ ಇಲ್ಲಿ ಒಬ್ಬ ತಹಸೀಲ್ದಾರ್ ಬರಕ್ಕಿಲ್ಲ. ಆಗ್ಬಾರ್ದ್ರಿ ಅದು ಫಾರೆಸ್ಟ್ ನಮ್ಮದು. ಈ ಕೋಳಿ ಮಕ್ಕಳಿಗೆ ಆಗ್ಬಾರ್ದ್ರಿ, ಅದು ನಡಿಬಾರ್ದು. ನಿಮಗೂ ಅರೆಸ್ಟ್ ಮಾಡ್ಕೊಂಡ್ಬರಿ ಮಕ್ಕಳಾತು. ನಾಳೆ ನೀವು ಅದೇ ಮೀಟಿಂಗ್ ಮಾಡಬೇಡ್ರಿ. ಆ ಪೈಪ್ಲೈನ್ ನಾವ ಹಾಕ್ಬಿಡ್ತೇವೆ ರೈತ ನಾವು ಸರ ನಾನು ಅರೆಸ್ಟ್ ಮಾಡಿರ್ಬೇಕಾದ್ರೆ ಆಗ್ಬಾರ್ದ್ರಿ ಸರ. ಆಗ್ಬಾರ್ದ್ರಿ ಸರ. ತಾಲೂಕದಾಳ ಹೆಣ್ಮಕ್ಳಿಗೆ ಇಬ್ರು ಕಳೆದು ಹೋಗ್ತಾರಂದ್ರೆ ಅಂತವ್ರಿಗೆ ಬಿಟ್ಟಿರಿ ಅಂದ್ರೆ ಇಲಾಖೆ ಅವ್ರಿಗೆ ಕೆಲಸ ಮಾಡ್ರಿ. ಅವ್ನು ಒಬ್ಬರು ಅರೆಸ್ಟ್ ಮಾಡ್ರಿ ಅರಣ್ಯ ಇಲಾಖೆ ಅವ್ನ ಸರ. 2010ರಿಂದ ಇಲ್ಲಿ ತನ ಎಷ್ಟು ಕೋಟಿ ಮಣ್ಣಾಗ ಹಾಕ್ಯಾರ ನನಗೆ ಗೊತ್ತೈತ್ರಿ. ಈ ಬೋಳಿ ಮಕ್ಕಳದ ಸ್ಟೋರಿ ರೆಕಾರ್ಡ್ ಐತ್ರಿ. ಈಗ
ಎಂತ ತರು ಎಲ್ಲಿ ಎಷ್ಟು ಕೋಟಿ ಖರ್ಚು ಮಾಡಿರು ಎಷ್ಟು ಕಿಸೆಗೆ ಹಾಕಿರು ಅದಕ್ಕೆ MLA ಎಷ್ಟು ತಿಂದಾನು ಎಲ್ಲ ಗೊತ್ತೈತ್ರಿ. ಅಂಥವ್ನಿಗೆ ಕಾಪಾಡ್ತೀರಿ ಅಂದ್ರೆ ನ್ಯಾಯ ಅನ್ರಿ ಸರ ಇದು. ನೀವು ಮಾತಾಡೋ ಬೇಡ್ರಿ, ನಾವು ಎದ್ದ ಹೋಗ್ಬಿಡ್ತೇವೆ. ನೀವು ಮಾತಾಡೋದು ಬೇಡ್ರಿ ಸರ್, ನ್ಯಾಯ ಇಲ್ರಿ ನಿಮ್ಮ ಹತ್ರ, ಇಲ್ಲ ಮಾತಾಡೋದು ಬೇಡ್ರಿ. ಹಂಗ್ರಿ ಸರ ಹೆಣ್ಮಕ್ಳಿಗೆ ಹೊಡ್ತಾನೆ ಪೊಲೀಸ್ ಇಲಾಖೆಯವ್ರು ಬಿಟ್ಟಿದ್ದೇನ್ರಿ ತಹಸೀಲ್ದಾರ್ ಕೈ ಮಾಡಿದ್ರೆ ಬಿಡ್ತೀರೇನ್ರಿ ನೀವು? ಆಗಬಾರ್ದ್ರಿ ಸರ. ಬಾಳ ಗಾಯ ಆಗೈತದ. ಗಾಯ ಹಾ ಒಟ್ಟ ನಾಳೆ ನೀವು ಸ್ಟೇಷನ್ ತಂದು ಹಾಕೊಂಡ ಅಲ್ಲಿ ಬರ್ಬೇಕ, ನಾವು ಬರ್ತೀವ. ಈಗ ನೀವ್ ಏನ್ ಜವಾಬ್ದಾರಿ ತೋತ್ರಿ ನೀವು ಹೇಳ್ಬೇಕು. ರಾಯಬಾಗ್ ತಾಲೂಕಿನ ಸಮಸ್ತ ರೈತ ಬಾಂಧವರೇ, ನೀವು ಫಾರೆಸ್ಟ್ ಲ್ಯಾಂಡ್ ದಾಗ ಏನು ನಿಮ್ ಕ್ಲಿಯರೆನ್ಸ್ ಪೈಪ್ ಹಾಕೊಳಕ್ಕೆ ಅನುಕೂಲ ಮಾಡ್ಕೊಡ್ಬೇಕಲ್ಲ. ಈಗ ತಹಸೀಲ್ದಾರ್ ಸಾಹೇಬ್ರ ಜೊತೆ ನಾನು ಮಾತಾಡೇನಿ, ಆಮೇಲೆ ಫಾರೆಸ್ಟ್ ಅಫಿಷಿಯಲ್ ಜೊತೆನೂ ಮಾತಾಡೇನಿ. ನಾ ಈಗ ಮಾತಾಡೋಕೆ ಅವ್ರೇನಾದ್ರು ರೈತರಿಗೆ ಏನು ಅನುಕೂಲ ಆಗಬೇಕು ಅದು ಮಾಡಿಕೊಡೋಣ ಅಂತಾರೆ ಆಯ್ತಾ. ಬಟ್ ಏನಂತ ಕಾನೂನು ವ್ಯಾಪ್ತಿಯಲ್ಲಿ ಮಾಡೋದು ಅಂತಂದಾರ ಅವ್ರು ಆಯ್ತಾ. ಈಗ ನಾಳೆ ತಹಸೀಲ್ದಾರ್ ಸಾಹೇಬರು ಬೆಳಗ್ಗೆ 10 ಗಂಟೆಗೆ ಅವರು ನಮ್ಮ ಪೊಲೀಸ್ ಇಲಾಖೆ ಆಯಿತು ಫಾರೆಸ್ಟ್ ಅಫಿಷಿಯಲ್ ಅಲ್ಲಿ ಹೋಗಿ ಕಿಶನ್ ಸ್ಥಳ ಪರಿಶೀಲನೆ ಮಾಡಿ ಕಿಶನ್ ಸೂಕ್ತ ನಿಮ್ಗೆ ಏನು ಅನುಕೂಲ ಆಗಬೇಕಲ್ಲ ಅದು ಮಾಡ್ಕೊಡ್ತೇವೆ ಆಯ್ತಾ. ಇದನ್ನ ನಾನು ಸಾಹೇಬ್ರ ಕಡೆನ ತಹಸೀಲ್ದಾರ್ ಸಾಹೇಬ್ ಕಡೆ ಮಾತಾಡೇನಿ, ಆಮೇಲೆ ಫಾರೆಸ್ಟ್ ಅಫಿಷಿಯಲ್ ಜೊತೆನೂ ಮಾತಾಡೇನಿ ಆಯ್ತಾ. ಈ ಉಳ್ಕಿದೇನೈತಿ ನಿಮ್ಗೆ ನಿಮ್ಮ ಮುಖಂಡರೇ ಮಾತಾಡ್ತಾರೆ. ಸಾಹೇಬ್ರ ಅಜ್ಜಿನ್ರಿ ಹಂಗಲ್ರಿ ಸರ್ ಅವರು ಸಮಸ್ತ ರೈತ ಬಾಂಧವರಲ್ಲಿ ತಾಲೂಕು ಆಡಳಿತದ ಪರವಾಗಿ ನನ್ನ ಒಂದು ವಿನಂತಿ ಏನಂದರೆ, ತಾವು ಇಲ್ಲಿವರೆಗೆ ಕೈಗೊಂಡ ಮುಷ್ಕರದ ವಿಷಯದ ಬಗ್ಗೆ ನಾಳೆ ನಾವು ತಾಲೂಕು ಆಡಳಿತ ಹಾಗೂ ಮನೆ CPI ಸಾಹೇಬರು PSI ಸಾಹೇಬರು ಎಲ್ಲ ಆರಕ್ಷಕ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ನಿಮಗೆ ಯೋಗ್ಯ ನ್ಯಾಯ ದೊರಕಿಸಿಕೊಡ್ತೇವೆ ಅಂತ ಈ ಮೂಲಕ ನಾನು ತಾಲೂಕು ಆಡಳಿತ ಪರವಾಗಿ ಭರವಸೆ ಕೊಡ್ತೀನಿ. ಈಗ ನೀವು ಅವ್ರ ನೋಡಿ ಮಾತಾಡ್ಕೊಂಡು ಹೇಳ್ತಾರೆ ಸರ. ಈಗ ಹೇಳ್ರಿ ಅವ್ರಿಗೆ ನೀವು ಏನು ಒಂದು ನಿಮಿಷ ಏನು ಮಾತಾಡ್ತಾರೆ ನಮ್ಗೆ ಗೊತ್ತಿಲ್ಲ ರೀ. ನಾಳೆ ಒಟ್ಟು ಪೈಪ್ಲೈನ್ ಕಲೆಕ್ಷನ್ ಹೊಡಿಬೇಕು ಅಷ್ಟೇ. ನಾವು ಆ ಸ್ಥಳ ಪರಿಶೀಲನೆ ಮಾಡ್ತೀವಿ ಅಂದ್ರೆ ಅದೇನಿಲ್ಲ ರೀ, ಅದೇನು ವಿಶ್ಲೇಷಣೆ ಮಾಡಕ್ಕೆ ಏನೇನು ಪಾಕಿಸ್ತಾನದಾಗ ಇಲ್ರಿ, ಇದೇ ನಮ್ಮಲ್ಲಿ ಐತದ. ಈ ಕಡೆಯಿಂದ ನೀರು ಆ ಕಡೆ ಹೋಗ್ಬೇಕಷ್ಟೇ. ಹಾಂ ನೀವೀಗ ಸಾಹೇಬ್ರೆ ಅಲ್ಲಲ್ರಿ ನಾವು ಸರ ಇಲ್ಲಿ ಸರ ನಿಮಗೂ ವಿನಂತಿ ಮಾಡ್ಕೋತೀವಿ, ನಮ್ಮ ತಾಲೂಕು ಆಡಳಿತಗೂ ವಿನಂತಿ ಮಾಡ್ಕೋತೀವಿ. ಈಗ ಈಗ ನೋಡ್ರಿ ಒಂದ್ ನಿಮಿಷ ಎಲ್ಲಾರು ಕೇಳ್ರಿ. ಈಗ ಹೋರಾಟ ಮಾಡಿರಿ, ಹೋರಾಟ ವಿಷಯ ಎಲ್ಲರಿಗೂ ಮುಟ್ಟೈತಿ. 10 ಗಂಟೆಗೆ ನಾವು ಅಲ್ಲಿ ಬರ್ತೀವಿ, ನೀವು ಎಲ್ಲಾರು ಬರ್ರಿ, ಅವರು ಬರ್ತಾರೋ. ಮುಂದೆ ಪೈಪ್ಲೈನ್ ಜೈನ್ ಹೊಡಿಬೇಕು ಬರೋದಿಲ್ರಿ. 10 ಗಂಟೆಗೆ ಎಲ್ಲಾರು ಅಲ್ಲಿ ಬರ್ಬೇಕು ಸಾಹೇಬ್ರ. 10 ಗಂಟೆಗೆ ನಾವು ಬರಾವ್ರಿ. ನೀವು ಯಾವ್ದೋ ರೀತಿ ಏನೋ ಕೇಳಂಗಿಲ್ಲ. ನಾವು ಪೈಪ್ಲೈನ್ ಜೈಂಟ್ ಹಾಕವ್ರ, ನೀರು ಒಯ್ಯವ್ರ. ಯಾಕಪ್ಪ ಅಂದ್ರೆ ದನಕರಿ ನೀರಿಲ್ಲ. ನೀವು ಅಲ್ಲಿ ಬೇರೆ ಯಾವ್ದೋ ವಿಚಾರ ಏನೋ ಕೇಳಂಗಿಲ್ರಿ. ಅದನ್ನ ನೀವು ಸಂಪೂರ್ಣ ಒಪ್ಕೋಬೇಕು. ನಾಳೆ ನಮ್ಗೆ ಪೈಪ್ಲೈನ್ ಕಲೆಕ್ಷನ್ ಹೊಡಿಯೋಂಗ ಆಗ್ಬೇಕು ಸರ್. ಅದನ್ನ ಹೇಳ್ರಿ 10 ಗಂಟೆಗೆ ಸರ್ ನಾವು ಬರ್ತೀವಿ. ನಮ್ಮ ಮುಂದೆ ಪೈಪ್ಲೈನ್ ಕಲೆಕ್ಷನ್ ಹೊಡ್ಬೇಕು ಹೇಳಿ. ರೈತ ಬಂದವ್ರಿಗೆ ಏನು ಅನುಕೂಲ ಮಾಡ್ಬೇಕಲ್ಲ ಪೈಪ್ಲೈನ್ ಸಂಬಂಧಪಟ್ಟಂಗ. ನಾವು ಈಗಾಗಲೇ ತಾಲೂಕು ಆಡಳಿತದ ಜೊತೆ ಮಾತಾಡೇನಿ, ಅರಣ್ಯ ಇಲಾಖೆ ಜೊತೆ ಮಾತಾಡೇನಿ. ನಿಮ್ಗೆ ಏನು ಅನುಕೂಲ ಮಾಡ್ಬೇಕು ಅದು ಮಾಡ್ಕೊಡ್ತೇವೆ ಆಯ್ತಾ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ